ಜೆಡಿಎಸ್ ಮತ್ತು ಬಿಜೆಪಿ ನಡುವೆ ಸಮನ್ವಯ ಸಮಿತಿ ರಚನೆ ಆಗಬೇಕು. ಎಲ್ಲದಕ್ಕೂ ಸಮಿತಿಯ ಮೂಲಕವೇ ತೀರ್ಮಾನ ಮಾಡೋದು ಉತ್ತಮ ಅಂತ ಜೆಡಿಎಸ್ ಶಾಸಕಾಂಗ ನಾಯಕ ಸುರೇಶ್ ಬಾಬು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಜೊತೆ ಮಾತನಾಡಿದ್ದಾರೆ. ನೋಡೋಣ. ಜೆಡಿಎಸ್ ಶಾಸಕಾಂಗ ನಾಯಕರಂತ ಸುರೇಶ್ ಬಾಬು ಅವರು ನಮ್ಮ ಜೊತೆಲಿದ್ದಾರೆ. ಸರ್, ಚನ್ನಪಟ್ಟಣದಲ್ಲಿ ಈ ಮಟ್ಟದ ಹಿನ್ನಡೆ ಅನಿರೀಕ್ಷಿತ ಅಂತ ಅನ್ಸುತ್ತೆ. ಇದು ಬಿಜೆಪಿ ಜೆಡಿಎಸ್ ಸಮನ್ವಯ ಕೊರತೆ ಆಯ್ತಾ ಅಥವಾ ಜೆಡಿಎಸ್ ಒಳಗಡೆನೇ ಸಮಸ್ಯೆ ಏನಾಯ್ತು? ಇಲ್ಲಿ ಒಂದು ನಮ್ಗೆ ಯಾರಿಗೂ ಕೂಡ ಇನ್ನೂ ಅರ್ಥ ಆಗ್ತಾ ಇಲ್ಲ. ಅಲ್ಲಿ ನಾವು ಸೋಲೋ ಅಂಥ ಪರಿಸ್ಥಿತಿ ಇರಲೇ ಇಲ್ಲ. ಎಲ್ಲರನ್ನೂ ಕೇಳಿದ್ರೆ ಜನಾಭಿಪ್ರಾಯ ಖಂಡಿತ ನಿಖಿಲ್ ಅವರು 2 ಸಲ ಸೋತಿದ್ದಾರೆ, ಈ ಸತಿ ನಾವು ಉಳಿಸ್ಕೊಡ್ಬೇಕು ಅಂತಕ್ಕಂಥದ್ದು ಅಲ್ಲಿ ಕಾರ್ಯಕರ್ತರಲ್ಲಿ ಮತದಾರರಲ್ಲಿದ್ದಂಥದ್ದು ನೋಡಿದ್ವಿ. ಯಾವ ರೀತಿ ಬದಲಾವಣೆ ಆಯಿತು ಅಂತ ನಾವು ಕೂಡ ಇನ್ನೂ ಕೂಡ ಅದನ್ನು ಜೀರ್ಣಿಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಖಂಡಿತ ಎಲ್ಲೋ ಒಂದು ಕಡೆ ಲೋಪ ಆಗಿದೆ. ಅದನ್ನು ನಾವು ಕೂತ್ಕೊಂಡು ಶನಿವಾರ ಆತ್ಮಾವಲೋಕನ ಮಾಡಿಕೊಂಡು ಅಲ್ಲಿ ಕಾರ್ಯಕರ್ತರ ಜೊತೆ ಮುಖಂಡರ ಜೊತೆ ಕೂತು ಚರ್ಚೆ ಮಾಡಿ ಅದನ್ನು ಮುಂದಿನ ದಿನಗಳಲ್ಲಿ ಈ ಥರ ಬೆಳವಣಿಗೆ ಆಗದ ರೀತಿಯಲ್ಲಿ ಸರಿಪಡಿಸಲಿಕ್ಕೆ ಮುಂದಾಗ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅಂದರೆ ಜಿ ಟಿ ದೇವೇಗೌಡರು ಪಕ್ಷದ ಒಳಗಡೆ ಅಸಮಾಧಾನ ಆಗಿದೆ. ಸಾರಾ ಮಹೇಶ್ ಅವ್ರ ಜೊತೆ ಇರ್ಬೋದು, ಕುಮಾರಸ್ವಾಮಿ ಅವ್ರ ಜೊತೆ ಇರ್ಬೋದು. ಅಂದರೆ ಪಕ್ಷದಿಂದ ಸ್ವಲ್ಪ ದೂರನೇ ಇದ್ದಾರೆ, ನೇರವಾಗಿ ಕಾಂಗ್ರೆಸ್ ಪರವಾಗಿಯೇ ಮಾತಾಡ್ತಿದ್ದಾರೆ ಅವರು, ಮುಖ್ಯಮಂತ್ರಿಗಳ ಪರವಾಗಿಯೂ ಸಹಿತ. ಈಗ ಏನಾಗಿದೆ, ಅವ್ರಿಗೂ ಕೂಡ ಒಂದು ಆಸೆ ಇತ್ತು ಯಾವುದಾದ್ರು ಒಂದು ಹುದ್ದೆ ಮೇಲೆ. ಅದು ಒಂದು ಸ್ವಲ್ಪ ವ್ಯತ್ಯಾಸಗಳಾಗಿದೆ. ಹಾಗಾಗಿ ಅವರು ಈ ಥರ ತೋಡ್ಕೊಳ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದೆ. ಅದನ್ನು ದೇವೇಗೌಡರು ಈಗಾಗಲೇ ಅವ್ರ ಜೊತೆ ಸಮಾಲೋಚನೆ ಮಾಡೋಣ ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಮಾಡಿ ಅದನ್ನು ಸರಿಪಡಿಸಿ ಅವ್ರನ್ನ ಹೊಂದಾಣಿಕೆ ಮಾಡಿಕೊಂಡು ಅವ್ರ ಮುಖಂಡತ್ವದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಹೋಗ್ತೇವೆ. ಅವರು ಹಿರಿಯ ಶಾಸಕರಿದ್ದಾರೆ, ಅವರು ಗೌರವಯುತವಾಗಿ ಅವ್ರ ಮುಖಾಂತರ ನಾವೆಲ್ಲರೂ ಕೂಡ ಇವತ್ತು ನಾ ಎಲ್ಲ ಸಂದರ್ಭದಲ್ಲೂ ಕೂಡ ಅವ್ರನ್ನ ಆಹ್ವಾನ ಮಾಡ್ತಾಯಿದ್ದೀವಿ, ಬರ್ತೀವಿ ಅಂತಾರೆ. ಬಟ್ ಅವ್ರಿಗೆಲ್ಲೋ ಏನೋ ಸಮಸ್ಯೆಗಳಿಂದ ಅದು ಸ್ವಲ್ಪ ದೂರ ಇರ್ತಕ್ಕಂಥದ್ದು ಕಾಣ್ತಾ ಇದೆ. ಅದನ್ನು ಸರಿಪಡಿಸ್ಕೋತೇವೆ. ಸಿ ಪಿ ಯೋಗೇಶ್ವರ್ ಅವರು ಗೆದ್ದ ತಕ್ಷಣವೇ ಅವರ ಸಂಭ್ರಮದ ಸಂದರ್ಭದಲ್ಲಿ ಹೇಳಿರೋದೇನಂತಂದರೆ, ಟಾಸ್ಕ್ ಏನಾದ್ರು ಕೊಟ್ಟರೆ ಕಾಂಗ್ರೆಸ್ನಲ್ಲಿ ಜೆ ಡಿ ಎಸ್ನ ಬಹುಭಾಗ ಶಾಸಕರನ್ನ ಕರ್ಕೊಂಬಂದುಬಿಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಅಂದರೆ ಈಗಾಗಲೇ ಅವರು ಟಚ್ ಮಾಡಿದಾರಾ? ಆ ಕಾರಣಕ್ಕಾಗಿ ಅಷ್ಟು ವಿಶ್ವಾಸದಲ್ಲಿ ಹೇಳಿದಾರಾ? ಈಗ ಯೋಗೇಶ್ವರ್ ಅವರು ಚುನಾವಣೆ ಆದ ನಂತರ ಮಾರನೇ ದಿನ ಅವ್ರು ಕೊಟ್ಟಂಥ ಹೇಳಿಕೆನೂ ಕೂಡ ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ. ಅವರವತ್ತು ಎಷ್ಟು ನೋವಿನಿಂದ ಹೇಳ್ಕೊಂಡ್ರು. ಜಮೀರ್ ಅಹಮದ್ ಅವರ ಹೇಳಿಕೆಗಳಿಂದ ನಮಗೆ ಹಿನ್ನಡೆ ಆಗ್ಬೋದು, ಇದೆಲ್ಲದನ್ನು ಕೂಡ ವ್ಯಕ್ತಪಡಿಸಿದರು. ಅವ್ರಿಗೆ ಕೂಡ ಈ ಒಂದು ಬೆಳವಣಿಗೆ ಈ ಥರ ತೀರ್ಪು ಬರ್ತದೆ ಅಂತ ಅವ್ರಿಗೂ ಕೂಡ ಇರಲಿಲ್ಲ ಅಂತ ಕಾಣ್ತದೆ. ನಂತರ ಆ ಸಂದರ್ಭದಲ್ಲಿ ಆ ಥರ ಮಾತಾಡಿದಂಥ ವ್ಯಕ್ತಿ ನಂತರ ಚುನಾವಣೆಯಲ್ಲಿ ಫಲಿತಾಂಶ ಬಂದಾಗ ಅವ್ರ ಪರವಾಗಿ ಬಂದಂಥ ಸಂದರ್ಭದಲ್ಲಿ ಅವರು ಹಿಗ್ಗಿ ಮಾತಾಡಿರ್ತಕ್ಕಂಥದ್ದೇನಿದೆ ಅದೆಲ್ಲ ಕೂಡ ಅವರ ಒಂದು ಹಮ್ಮಿನಿಂದ ಮಾತಾಡಿರ್ತಕ್ಕಂಥದ್ದು ಅಂತ ನನಗನ್ನಿಸ್ತದೆ. ಇವತ್ತು ಇಲ್ಲಿ ಯಾರೂ ಕೂಡ ಜನತಾದಳದ ಶಾಸಕರು ಖರೀದಿಗೆ ತಯಾರಿಲ್ಲ. ಇಲ್ಲಿ ಯಾವುದೇ ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ವಸ್ತುಗಳಲ್ಲ ಇವರು ಹಿಂದೆ ಈ ರೀತಿ ಎಲ್ಲ ಪ್ರವೃತ್ತಿ ಮಾಡಿರೋದ್ರಿಂದ ಅಲ್ಲೂ ಕೂಡ ಓಲೈಕೆ ರಾಜಕಾರಣಕ್ಕೋಸ್ಕರ ಈ ಥರ ಹೇಳಿಕೆಯನ್ನು ಕೊಟ್ಟಿರ್ಬೋದು. ಯಾಕಂದರೆ ಸಿ ಪಿ ಯೋಗೇಶ್ವರ್ ಅವರು ಸುಮ್ಮನೆ ಹೇಳಲ್ಲ. ಹಿಂದೆ ಕಾಂಗ್ರೆಸ್ ಜೆ ಡಿ ಎಸ್ ಸರ್ಕಾರ ಇದ್ದಾಗ ಶಾಸಕರನ್ನ ಕರ್ಕೊಂಬರ್ತೀನಿ ಅಂತೇಳಿ ಬಿ ಜೆ ಪಿಯಲ್ಲಿ ಕೊಟ್ಟ ಆಶ್ವಾಸನೆ ಅಂತ ಅವರು ಕರ್ಕೊಂಬಂದಿದ್ರು, ಸರ್ಕಾರವನ್ನು ಕೂಡ ರಚನೆ ಮಾಡಿದರು. ಸೊ ಈಗ ಇಂಥ ಮಾತನ್ನು ಹೇಳ್ತಾ ಇದ್ದಾರೆ ಅಂದರೆ ಏನೋ ಒಂದು ಸುಳಿವಿರಬೇಕು ಅಥವಾ ಅಂತ ಒಂದು ಪ್ರಯತ್ನ ಏನೋ ಆಗಿರಬೇಕಾ ಅಂತ? ಖಂಡಿತ ಇಲ್ಲ. ನಮ್ಮಲ್ಲಿ ಯಾರು ಕೂಡ ಆ ಥರ ಮನಸ್ಥಿತಿಯ ಶಾಸಕರು ಯಾರೂ ಕೂಡ ಇಲ್ಲ. 18 ಜನನೂ ಕೂಡ ಸದೃಢವಾಗಿದ್ದೇವೆ. ನಾವು ಯಾರು ಕೂಡ ಮನಸ್ಸು ಹಗುರವಾಗಿರ್ತಕ್ಕಂಥ ಶಾಸಕರು ಯಾರೂ ಇಲ್ಲ. ಖಂಡಿತ ನಾವೆಲ್ಲರೂ ಕೂಡ ಜನತಾದಳದಲ್ಲೇ 18 ಜನನೂ ಕೂಡ ಇರ್ತಾರೆ ಅಂತ ನೇರವಾಗಿ ಹೇಳಲಿಕ್ಕೆ ಬಯಸ್ತಾರೆ. ಬಿ ಜೆ ಪಿ ಜೆ ಡಿ ಎಸ್ ಸಮನ್ವಯ ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ನೋಡಿದ್ರೆ ಕೇವಲ ಮೈತ್ರಿ ಚುನಾವಣೆ ಸಂದರ್ಭಕ್ಕಷ್ಟೇ ಸೀಮಿತ ಆದಂಗೆ ಕಾಣಿಸ್ತಾ ಇದೆ. ಹೋರಾಟ ಸಂದರ್ಭದಲ್ಲಿ ಕಾಣಿಸ್ತಾ ಇಲ್ಲ. ಈಗ ಅಧಿವೇಶನ ಎದುರಾಗ್ತಾ ಇದೆ ನೋಡಿ. ಈಗ ಹಲವಾರು ಹೋರಾಟಗಳಾಯಿತು, ಅಬಕಾರಿ ವಿಚಾರ, ವಕ್ಫ್ ವಿಚಾರ, ಬೇರೆ ಬೇರೆ ಹೋರಾಟಗಳಾದಾಗ ಮೈಸೂರು ಪಾದಯಾತ್ರೆ ಹೊರತುಪಡಿಸಿದ್ರೆ ಬೇರೆ ಸಂದರ್ಭದಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ. ಮೈಸೂರು ಪಾದಯಾತ್ರೆನೂ ಸಹಿತ ಬಲವಂತವಾಗಿ ಅವ್ರ ಜೊತೆ ಹೋದಾಗಿತ್ತು ಪರಿಸ್ಥಿತಿ. ನಾನು ಈಗಾಗಲೇ ನಮ್ಮ ವರಿಷ್ಠರಾದಂಥ ರಾಜ್ಯಾಧ್ಯಕ್ಷರಾದಂಥ ಕುಮಾರಣ್ಣವ್ರಿಗೂ ಕೂಡ ನಾನು ಆಗಲೇ ಹಲವಾರು ಬಾರಿ ಹೇಳಿದ್ದೇನೆ, ಒಂದು ಇದಕ್ಕೆ ಸಮನ್ವಯ ಸಮಿತಿ ಆಗಬೇಕು. ಎರಡೂ ಪಕ್ಷದಿಂದ ಸೇರಿ ಒಂದು ಸಮನ್ವಯ ಸಮಿತಿ ಆಗಬೇಕು. ಆ ಸಮಿತಿನಲ್ಲಿ ತೀರ್ಮಾನ ಮಾಡಿ ಇವರೆರಡೂ ಕೂಡ ಹೋರಾಟ ಇರಲಿ, ಏನಾದರೂ ಕೂಡ ಮಾಡಬೇಕು. ಇದೊಂದು ಕೊರತೆ ನಮ್ಮಲ್ಲಿ ಕಾಣಿಸ್ತಾ ಇದೆ. ಅದನ್ನು ಈಗ ಈ ವಾರ ಅವರು ಸದನ ಮುಗಿಸ್ಕೊಂಡು ಬಂದಂಥ ಸಂದರ್ಭದಲ್ಲಿ ಕೋಆರ್ಡಿನೇಷನ್ ಒಂದು ಕಮಿಟಿ ಮಾಡಿ ಆ ಕಮಿಟಿ ತೀರ್ಮಾನದಂತೆ ಎರಡೂ ಪಕ್ಷ ನಡ್ಕೊಳ್ಳೋ ರೀತಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಖಂಡಿತ ಮಾಡೇ ಮಾಡ್ತೀವಿ. ಆವಾಗ ಈ ಸಮಸ್ಯೆಗೆ ಉತ್ತರ ತಮಗೆ ಸಿಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬೆಳಗಾವಿ ಅಧಿವೇಶನಕ್ಕೆ ಬಿ ಜೆ ಪಿ ಜೆ ಡಿ
JDS ಹೊಂದಾಣಿಕೆಯಾಗಿ ಸಿದ್ಧತೆ ಮಾಡ್ಕೊಳ್ತೀರಾ, ಹೇಗಿದೆ? ಈಗಾಗಲೇ ಮಾಡ್ಕೊಂಡಿದ್ದೀವಿ ನಾವು. ಈಗಾಗಲೇ ಯಾವ್ಯಾವ ಇಲ್ಲಿ ಇಶ್ಯೂಗಳಿದೆ, ನಮ್ಮ ರಾಜ್ಯದ ಸಮಸ್ಯೆಗಳು, ಜ್ವಲಂತ ಸಮಸ್ಯೆಗಳೇನಿದೆ ಅವೆಲ್ಲದರೂ ಕೂಡ ಬೆಳಕು ಚೆಲ್ಲೋ ನಿಟ್ಟಿನಲ್ಲಿ ಈಗಾಗಲೇ BJPಯ ಮುಖಂಡರು ನಾವು ಕೂಡ ಮಾತಾಡಿದ್ದೇವೆ. ಅದರದ್ದು ಕೂಡ ಭಾನುವಾರ ಮೋಸ್ಟ್ಲಿ ಮೀಟಿಂಗ್ ಆಗ್ತದೆ. ಮೀಟಿಂಗಲ್ಲಿ ಯಾವ ವಿಷಯಗಳನ್ನ ನಾವು ಎತ್ಕೊಂಡು ಅದನ್ನು ಇವತ್ತು ಈ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಲೋಪದೋಷಗಳನ್ನ ಎತ್ತಿಡಿತಕ್ಕಂಥ ಕೆಲಸ, ಇಕ್ಕಟ್ಟಿಗೆ ಸಿಗಿಸ್ತಕ್ಕಂಥ ಕೆಲಸ ಖಂಡಿತ ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್. ಇದು ಸುರೇಶ್ ಬಾಬು ಅವರು ಹೇಳಿರುವಂಥ ಮಾತು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಜನಾರ್ದನ ಬಾರ್ಜಿ, ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.